ಪೇಪರ್ ಹಾಕ್ಸಕ್ಕೆ ಇಳಿಸಿದ್ದಾರೆ. ಸೊ ಹೀಗಾಗಿ GST ಶಾಲಾ ಮಕ್ಕಳುಗಳ ಉಪಯೋಗಿಸ್ತಕ್ಕಂಥ ನೋಟ್ ಪುಸ್ತಕಗಳು, ಪೆನ್ಸಿಲು ಇದನ್ನೆಲ್ಲ ಶೂನ್ಯಕ್ಕಿಳಿಸಿದ್ದಾರೆ. ಮತ್ತು ಕೆಲವು ವಸ್ತುಗಳು ಜನಸಾಮಾನ್ಯರು ಬಳಸ್ತಕ್ಕಂಥ ಭಾಳಷ್ಟು ಟೂತ್ಪೇಸ್ಟ್ ಆಗಲಿ, ಸೋಪ್ಗಳಾಗಲಿ ಇಂಥದ್ದನ್ನೆಲ್ಲ ಜಾಸ್ತಿ ಇದ್ದಿದ್ದನ್ನು 18% ಇದ್ದಿದ್ದನ್ನು 5% ಇಳಿಸಿದ್ದಾರೆ. ಹೀಗಾಗಿ ಇದು ಬಹಳಷ್ಟು ಅನುಕೂಲ ಆಗುತ್ತೆ. ಮಧ್ಯಮ ವರ್ಗದವರು ಬಡವರು ದಿನನಿತ್ಯ ಬಳಸ್ತಕ್ಕಂತಹ ಅನೇಕ ವಸ್ತುಗಳ ಬೆಲೆ ಕಡಿಮೆ ಆಗಿದೆ. ಉದಾಹರಣೆಗೆ ಮಧ್ಯಮ ವರ್ಗದವರು ತರತಕ್ಕಂಥ ಕಾರ್ಗಳ ಬೆಲೆ ಕಡಿಮೆ ಆಗಿದೆ. ಬಡವರು ದಿನನಿತ್ಯ ಬಳಸ್ತಕ್ಕಂಥ ಟೂತ್ಪೇಸ್ಟಿಂದ, ಸೋಪಿಂದ, ಬ್ರಷಿಂದ ಹಿಡಿದು ಸಿಮೆಂಟು, ಉಪ್ಪು, ಹಾಗೆಯೇ ಔಷಧಿಗಳು, ಮಾತ್ರೆಗಳು ಇವೆಲ್ಲವೂ ಸಹ ಕಡಿಮೆ ಆಗಿರೋದು ಅತ್ಯಂತ ಸಂತೋಷದಾಯಕವಾದಂಥ ಒಂದು ವಿಚಾರ. ಹಣಕಾಸು ಸಚಿವರು ಮುಖಾಂತರ ಈ GST ತೆಗೆದಿದ್ದಾರೆ. ಏನು ವಿರೋಧ ಪಕ್ಷದವರು GST ಅಂತ ಬಾಯ್ ಮಾಡ್ಕೊತಿದ್ರು, ಈಗ ಉತ್ತರ ಕೊಡಲಿ. ಈ ದೇಶಾದ್ಯಂತ ಜನ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸೀನಿಯರ್ ಸಿಟಿಜನ್ಸ್ ಎಲ್ಲರೂ ಒಂದು ಉದ್ಯಮಶೀಲತಾ ವೃತ್ತಿಯನ್ನು ಹೆಚ್ಚಿಗೆಚ್ಚಲಿಕ್ಕೆ, ಕೈಗಾರಿಕೆ ಅಭಿವೃದ್ಧಿ ಆಗಲಿಕ್ಕೆ, ದೇಶ ಉನ್ನತವಾಗಲಿಕ್ಕೆ, ಮನೆ ನಿರ್ಮಾಣ ಇರ್ಬೋದು, ಒಬ್ಬ ಬಡ ರೈತ ಮನೆ ನಿರ್ಮಾಣ ಇರ್ಬೋದು, ಎಲೆಕ್ಟ್ರಾನಿಕ್ಸ್, ಸಿಮೆಂಟು ಇತರ ವಸ್ತುಗಳನ್ನ ಅಗ್ಗವಾಗಿ ಮಾಡಿದ್ದಾರೆ. ಕಲುಷಿತವಾಗಿ GST ಕಟ್ಟಿದ್ರು. ಈಗ ಏನು ಪ್ರಧಾನಿಯವರು ಈಗ 5, 18, 7 ಅಂತಲ್ಲಿ ಕಟ್ತೀವಿ. ಈ ಕಟ್ಟೋದ್ರಿಂದ ಆಹಾರ ಉತ್ಪನ್ನಗಳು ಮತ್ತು ಏನು ದಿನಬಳಕೆ ವಸ್ತುಗಳಂತ ಬಡವರಿಗೆ ಮತ್ತು ಆರ್ಥಿಕವಾಗಿ ದೇಶದ ಆರ್ಥಿಕತೆ ಹೆಚ್ಚುತ್ತಾ ಹೋಗುತ್ತೆ. ಈ ಒಂದು ಐಷಾರಾಮಿಕಾರಗಳಂತ ಅವರಿಗೆ 40% GST ಬೀಳ್ತಿದೆ. ಆದರೆ ಮನುಷ್ಯನಿಗೆ ಅನಾರೋಗ್ಯಕರವಾದಂತಹ ಏನು ಮದ್ಯಪಾನ, ಗುಟಕ, ತಂಬಾಕು ಉತ್ಪನ್ನಗಳ ಮೇಲೆ 40% GST ಇದೆ. ನಿಜಕ್ಕೂ ಇದು ಶ್ಲಾಘನೀಯ. ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ 28% ಇರುವಂಥದ್ದು 18% ಇಳಿಕೆ ಮಾಡಿದ್ದಾರೆ. 18% ಇರುವಂಥದ್ದು 5% ಇಳಿಕೆ ಮಾಡಿದ್ದಾರೆ. ಇದರಿಂದ ಮಧ್ಯಮ ವರ್ಗದ ಜನಗಳಿಗೆ ತುಂಬ ಖುಷಿ ಕೊಟ್ಟಿದೆ. ಮತ್ತು ಈಗ ನಮ್ಮಲ್ಲಿ 22ನೇ ತಾರೀಕು ಇಂದ ಗಾಡಿ ಕೊಳ್ಳುವವರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ನಮಗೂ ಶೋರೂಮ್ ಕೂಡ ತುಂಬ ಖುಷಿ ಕೊಡ್ತಾ ಇದೆ. ಇದೇ ರೀತಿ ಆಯಿತು ಅಂತಂದರೆ ಕೇಂದ್ರ ಸರ್ಕಾರ ಮಾಡೋ ನಿರ್ಧಾರ ಎಲ್ಲರಿಗೂ ಕೂಡ ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಖುಷಿ.